Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 26 verse 3. I will be with you and bless you. ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನು. ಈ ಮಾತನ್ನು ದೇವರು ಇಸಾಕನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಉತ್ತಮವಾದ ವಾಗ್ದಾನವನ್ನು ದೇವರು ಕೊಡುತ್ತಿರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ದೇವರು ಈ ವಾಗ್ದಾನವನ್ನು ಕೊಡುವುದು ಮಾತ್ರವಲ್ಲದೆ ಇದನ್ನು ಇಸಾಕನ ಜೀವಿತದಲ್ಲಿ ನೆರವೇರಿಸಿದರು. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 2 ಆಶೀರ್ವಾದಗಳು. ಒಂದು, ನಾನು ನಿನ್ನ ಬಳಿಯಲ್ಲಿ ಇದ್ದು ಎಂಬುದಾಗಿ, ನಿನ್ನ ಬಳಿಯೇ ಇರುತ್ತೇನೆ, ನಿನ್ನ ಹತ್ತಿರ ಇರುತ್ತೇನೆ ಎನ್ನುವುದಾಗಿ ಮೊದಲನೇ ವಾಗ್ದಾನವನ್ನು ನೀಡಿದರೆ, 2ನೇ ವಾಗ್ದಾನವನ್ನು ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಹೌದು, ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಪ್ರತಿಯೊಬ್ಬ ಮನುಷ್ಯನು ಬಯಸುವುದು ಇದೇ ಆಗಿದೆ. ನಾನು ಈ ಲೋಕದಲ್ಲಿ ಉತ್ತಮ ಸ್ಥಾನಮಾನದಲ್ಲಿ ಜೀವಿಸಬೇಕು, ಉತ್ತಮ ವ್ಯಕ್ತಿಯಾಗಿ ಬಾಳಬೇಕು, ಆಸ್ತಿವಂತನಾಗಿ ಬಾಳಬೇಕು, ಒಳ್ಳೆ ಉದ್ಯೋಗದಲ್ಲಿರಬೇಕು ಎಂಬುದಾಗಿ ಬಯಸುತ್ತಾರೆ. ಆದರೆ ಈ ಆಶೀರ್ವಾದ ಎಲ್ಲರಿಗೂ ದೊರೆಯುವುದಿಲ್ಲ. ಈ ಆಶೀರ್ವಾದ ನಿನಗೆ ದೊರೆಯಬೇಕಾದರೆ ನೀನು ಯಾವಾಗಲೂ ಕರ್ತನನ್ನು ಸ್ತುತಿಸುವಂಥವನಾಗಿರು, ಕರ್ತನನ್ನು ಕೊಂಡಾಡುವಂಥವನಾಗಿರು, ದೇವರ ವಾಕ್ಯವನ್ನು ಯಾವಾಗಲೂ ಓದುತ್ತಾ ಇರು, ಅವುಗಳನ್ನು ಕೈಕೊಂಡು ನಡಿ. ಆಗ ದೇವರು ನಿನ್ನನ್ನು ಉನ್ನತ ಸ್ಥಿತಿಗೆ ತರುತ್ತಾರೆ, ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ. ಈ ಲೋಕದ ಎಲ್ಲ ಜನಾಂಗಗಳಿಗಿಂತಲೂ ನಿನ್ನನ್ನು ಹೆಚ್ಚಾಗಿ ಆಶೀರ್ವದಿಸುತ್ತಾರೆ. ಇಲ್ಲಿ ದೇವರು ಇಸಾಕನನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ. ಈ ಮಾತನ್ನು ಕೇಳಿಸಿಕೊಂಡು ಇಸಾಕನಿಗೆ ಎಷ್ಟು ಸಂತೋಷವಾಗಿರಬಹುದು. ಅದೇ ವಾಗ್ದಾನವನ್ನು ದೇವರು ಈ ಹೊತ್ತು ನನಗೂ ನಿನಗೂ ಕೊಡ್ತಾ ಇದ್ದಾರೆ. ನಾನು ನಿನ್ನ ಬಳಿಯಲ್ಲಿರುವೆನು, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ, ಈ ವಾಗ್ದಾನವನ್ನು ಈ ಹೊತ್ತು ನಮ್ಮದಾಗಿಸಿಕೊಳ್ಳೋಣ, ಕರ್ತನಿಗೆ ಸ್ತೋತ್ರ ಮಾಡೋಣ. ಈ ವಾಗ್ದಾನ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಹಾಡಿಕೊಂಡಾಡೋಣ, ಇದನ್ನು ನಮ್ಮದಾಗಿಸಿಕೊಳ್ಳೋಣ. ದೇವರು ಅಬ್ರಹಾಮನ ಜೊತೆಯಲ್ಲಿದ್ದು, ಇಸಾಕನ ಜೊತೆಯಲ್ಲಿದ್ದು, ಯಾಕೋಬನ ಜೊತೆಯಲ್ಲಿದ್ದು, ಮೋಶೆಯ ಜೊತೆಯಲ್ಲಿದ್ದು, ಹೀಗೆ ಅನೇಕ ತಲೆಮಾರುಗಳಿಂದ ದೇವರು ತನ್ನ ಮಕ್ಕಳ ಜೊತೆಗೆ ಇರ್ತಾ ಇದ್ದಾರೆ. ಅದೇ ದೇವರು ಈ ಹೊತ್ತು ನಮಗೂ ಕೂಡ ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರುವೆನು, ನಾನು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ. ಅಂದು ದೇವರು ಮೋಶೆಯ ಸಂಗಡ ಮಾತನಾಡಿದಾಗ, ನಾನು ನಿನ್ನ ತಂದೆಯ ದೇವರಾಗಿದ್ದೇನೆ, ಅಬ್ರಹಾಮನ ದೇವರಾಗಿದ್ದೇನೆ, ಇಸಾಕನ ದೇವರಾಗಿದ್ದೇನೆ, ಯಾಕೋಬನ ದೇವರಾಗಿದ್ದೇನೆ ಎಂಬುದಾಗಿ ಹೇಳಿದಾಗ ಮೋಶೆ ದೇವರಿಗೆ ಕೇಳ್ತಾನೆ, ನಿನ್ನ ಹೆಸರೇನು ಎಂಬುದಾಗಿ. ಆಗ ದೇವರ ಉತ್ತರ ಏನಾಗಿದೆ ಗೊತ್ತೇ? ಇರುವಾತನೇ ಆಗಿದ್ದೇನೆ ಎಂಬುದಾಗಿ ದೇವರು ಉತ್ತರ ಕೊಡ್ತಾರೆ. ಅಂದರೆ ಸದಾ ಕಾಲಕ್ಕೂ ಇರುವಾತನು, ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರುವಂಥ ದೇವರು ನಮ್ಮ ದೇವರು. ಇಲ್ಲಿ ಇಸಾಕನ ಹತ್ತಿರ ಇದ್ದು ಆಶೀರ್ವದಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ನಮ್ಮ ಜೊತೆಗೂ ಕೂಡ ಇರ್ತಾರೆ. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ನಮ್ಮ ಪ್ರೀತಿಯ ಕರ್ತನು ಒಂದು ಒಳ್ಳೆ ವಾಗ್ದಾನವನ್ನು ನಮಗೆ ಕೊಟ್ಟಿದ್ದಾರೆ. ಈ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರತಿದಿನ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ದಿವಸ ನೀನು ನಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದೆಯಲ್ಲಪ್ಪ, ಇವತ್ತೂ ಕೂಡ ನಮ್ಮ ಸಂಗಡ ಇರು ಸ್ವಾಮಿ, ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ನೀವು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ. ಅಂದು ಇಸಾಕನೊಂದಿಗಿದ್ದು ದೇವರು ಅಭಿವೃದ್ಧಿಪಡಿಸಿದ ಹಾಗೆ ನಿನ್ನ ಜೊತೆಗೂ ಕೂಡ ಇರುತ್ತಾರೆ. ಕರ್ತನು ಇಸಾಕನ ಸಂಗಡ ಇದ್ದದರಿಂದ ಇಸಾಕನು ಕೈ ಹಾಕುವ ಕಾರ್ಯಗಳನ್ನು ದೇವರು ಸಫಲ ಮಾಡಿದರು ಮತ್ತು ಆತನ ವೈರಿಗಳು ಇಸಾಕನೊಟ್ಟಿಗೆ ಸಮಾಧಾನದಿಂದಿರುವಂತೆ ಮಾಡಿದರು. ಅವನ ಬಿತ್ತನೆಯ ಫಲವನ್ನು ಕೂಡ ದೇವರು ಆಶೀರ್ವದಿಸಿ 100ಕ್ಕೆ 100ರಷ್ಟು ಪ್ರತಿಫಲ ಅನುಗ್ರಹಿಸಿದರು. ಹೌದು, ಅದೇ ದೇವರು ಇವತ್ತು ನಿನ್ನನ್ನೂ ಕೂಡ ಆಶೀರ್ವದಿಸ್ತಾರೆ. ನೀನು ಹೋಗುವಾಗಲೂ ಬರುವಾಗಲೂ ಪ್ರತಿಯೊಂದು ಸಂದರ್ಭದಲ್ಲಿ ಕರ್ತನು ನಿನ್ನನ್ನು ಆಶೀರ್ವದಿಸುತ್ತಾರೆ, ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ.
ಅಲ್ಲಿ ಯೆಹೋವ ದೇವರು ಇಸಾಕನೊಟ್ಟಿಗೆ ಇದ್ದಾನೆ ಅನ್ನುವಂಥದ್ದನ್ನು ತಿಳಿದುಕೊಂಡ ಅವನ ಶತ್ರುಗಳು, ಆಗಿನ ರಾಜನು, ನಾನು ನೀನು ಒಂದಾಗಿರೋಣ ಎಂಬುದಾಗಿ ಸಮಾಧಾನದ ಒಡಂಬಡಿಕೆ ಮಾಡಿಕೊಳ್ಳೋಣ ಎಂಬುದಾಗಿ ಇಸಾಕನ ಬಳಿಗೆ ಬರ್ತಾರೆ. ಹೌದು, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನ ಶತ್ರುಗಳನ್ನೂ ಮಿತ್ರರನ್ನಾಗಿ ಮಾಡುತ್ತಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಕರ್ತನ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಜೀವಿಸ್ರಿ. ನಿನ್ನ ನಡತೆ ಕರ್ತನಿಗೆ ಒಳ್ಳೆಯದಾಗಿ ಕಂಡು ಬರುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ನೀನು ಯಾವಾಗಲೂ ಪರಾತ್ಪರನಾದ ದೇವರ ಮೊರೆ ಹೊಕ್ಕು, ಆಗ ನೀನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿ ಜೀವಿಸುತ್ತಿ. ಕರ್ತನು ನಿನ್ನನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವ ನಮ್ಮ ಜೀವ ಸ್ವರೂಪನಾದ ಕರ್ತನೆ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರುವ ಈ ವಾಗ್ದಾನದ ವಚನಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ಅಂದು ಇಸಾಕನಿಗೆ ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದಿ ಕರ್ತನೆ, ಅದಕ್ಕಾಗಿ ಸ್ತೋತ್ರಪ್ಪ. ಅದೇ ವಾಗ್ದಾನವನ್ನು ಈ ಹೊತ್ತು ನಮ್ಮೆಲ್ಲರಿಗೂ ಕೂಡ ನೀನು ಮಾಡುತ್ತಾ ಇದ್ದಿದ್ದೇವ್ರೆ, ಅದಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ಈ ನಿನ್ನ ಪ್ರೀತಿಯ ವಾಗ್ದಾನಕ್ಕಾಗಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀನು ದೇವ ಸದಾ ಕಾಲಕ್ಕೂ ನಮ್ಮ ಜೊತೆಗಿರು ಸ್ವಾಮಿ. ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದ ದೇವರೇ, ನಮ್ಮೆಲ್ಲರ ಜೊತೆಗೂ ಕೂಡ ಇರು ಸ್ವಾಮಿ. ನಮ್ಮನ್ನು ಆಶೀರ್ವದಿಸು, ನಮ್ಮ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ, ನಮ್ಮನ್ನು ಅಭಿವೃದ್ಧಿಪಡಿಸು ಸ್ವಾಮಿ. ಈ ಲೋಕದಲ್ಲಿ ಜೀವಿಸುತ್ತಾ ಇರುವಾಗ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಆಶೀರ್ವಾದ ಇಂದೇ ಇಳಿದು ಬರಲಿ ಸ್ವಾಮಿ. ಅವರು ಈ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಪಡೆದುಕೊಂಡು ಜೀವಿಸಲಿಕ್ಕೆ ಕೃಪೆ ಮಾಡು. ಅವರು ಅಭಿವೃದ್ಧಿಯನ್ನು ಕಾಣಲಿಕ್ಕಾಗುವಂತೆ ಸಹಾಯ ಮಾಡು. ಅವರಿಗಿರುವ ಕೊರತೆಗಳೆಲ್ಲವನ್ನು ನೀಗಿಸು ಸ್ವಾಮಿ. ನೀನೇ ಇವರ ಜೊತೆಗಿದ್ದು ನಡೆಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.